ಮುಚ್ಚಲು ಬಿಬಿಎಂಪಿಗೆ ನೀಡಿದ್ದ ಗಡುವು ಅಂತ್ಯ ಆಗಿದೆ. ಈ ತಿಂಗಳ 15ನೇ ತಾರೀಕಿನ ಒಳಗಡೆ ಗುಂಡಿ ಮುಚ್ಚೋದಕ್ಕೆ ಗಡುವನ್ನ ಕೊಡಲಾಗಿತ್ತು. ಡೆಡ್ಲೈನ್ ಮುಗ್ದಿದೆ. ಆದ್ರೂ ಕೂಡ ಗುಂಡಿ ಕಂಟಕ ಮಾತ್ರ ತಪ್ತಾ ಇಲ್ಲ. ರಜೆ ಹಾಕಿ ಅಧಿಕಾರಿಗಳು ಮುಚ್ಚಿದ್ದು ಯಾವ ಗುಂಡಿನ ಅನ್ನೋ ಪ್ರಶ್ನೆ ಎದುರಾಗಿದೆ. ಯಾಕಂದ್ರೆ ಬೆಂಗಳೂರಿನ ಮುಖ್ಯ ರಸ್ತೆಗಳಲ್ಲೇ ಗುಂಡಿಗಳ ದರ್ಶನವಾಗ್ತಾ ಇದೆ. ಬೃಹತ್ ಗುಂಡಿಗಳಿಗೆ ತೇಪೆ ಕೂಡ ಹಾಕದ ಪಾಲಿಕೆ ಗಮನಿಸ್ತಾ ಇದ್ದೀರಿ. ಡೆಡ್ಲಿ ಗುಂಡಿಗಳ ಕಾಟಕ್ಕೆ ಬಿಬಿಎಂಪಿ ಬ್ರೇಕ್ ಅನ್ನ ಹಾಕಿಲ್ಲ. ಸಿಎಂ ಡಿಸಿಎಂ ಗಡುವು ಬರೀ ವಾರ್ನಿಂಗ್ ಮಾತ್ರನಾ ಅನ್ನೋ ಪ್ರಶ್ನೆ ಎದ್ದಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಸಿಎಂ ಕೊಟ್ಟಿದ್ದ ಡೆಡ್ಲೈನ್ ಇವತ್ತು ಅಂತ್ಯ ಆಗ್ತಾ ಇದೆ. ಆದರೆ ಬೆಂಗಳೂರಿನ ರಸ್ತೆಗಳಲ್ಲಿ ಇರುವಂತಹ ಗುಂಡಿಗಳಿಗೆ ಮಾತ್ರ ಮುಕ್ತಿ ಸಿಕ್ಕಿಲ್ಲ. ಸದ್ಯ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿದ್ದ 15 ದಿನಗಳ ಗಡುವು ಕೂಡ ಮುಗಿದಿದೆ. ಇವತ್ತು ಸಿಎಂ ಕೊಟ್ಟಿದ್ದಂಥ ಗಡುವು ಕೂಡ ಮುಗಿತಾ ಇದೆ. ಆದರೆ ಬೆಂಗಳೂರಿನ ರಸ್ತೆಗಳಲ್ಲಿ ಇರ್ತಕ್ಕಂಥ ಗುಂಡಿಗಳನ್ನು ಮುಚ್ಚುವ ಕೆಲಸಕ್ಕೆ ಪಾಲಿಕೆ ಇನ್ನೂ ಕೂಡ ಬೇಜವಾಬ್ದಾರಿತನವನ್ನು ತೋರ್ತಿರುವಂಥದ್ದು ಬಟಾ ಬಯಲಾಗಿದೆ. ಸದ್ಯ ನಾನೀಗ ವಿಲ್ಸನ್ ಗಾರ್ಡನ್ನ ಅಂಬೇಗೌಡ ನಗರ ಮುಖ್ಯ ರಸ್ತೆಯಲ್ಲಿದ್ದೀನಿ. ಈ ಒಂದು ರಸ್ತೆಯಲ್ಲಿ ನೀವು ಗಮನಿಸ್ಬೋದು, ರಸ್ತೆ ಗುಂಡಿ ಹಾಗೆ ಇರುವಂಥದ್ದು. ಅಂದರೆ ಅಪಾಯಕಾರಿಯಾದಂತಹ ಆ ರಸ್ತೆ ಗುಂಡಿಗಳು ವಾಹನ ಸವಾರರಿಗೆ ಕಂಟಕವನ್ನು ತಂದಿಡ್ತಾ ಇದೆ. ಆದರೆ ಬಿಬಿಎಂಪಿ ಒಂದಷ್ಟು ದಿನ ರಸ್ತೆ ಗುಂಡಿಗಳನ್ನು ಮುಚ್ಚುವ ಒಂದು ಕೆಲಸವನ್ನು ಮಾಡ್ತು. ಆದರೆ ಈ ರೀತಿ ಮುಖ್ಯ ರಸ್ತೆಯಲ್ಲೇ ಬಿದ್ದಿರ್ತಕ್ಕಂಥ ಗುಂಡಿ ಬಿಬಿಎಂಪಿಯ ಕಣ್ಣಿಗೆ ಕಾಣಲಿಲ್ವಾ ಅನ್ನೋ ಪ್ರಶ್ನೆಯನ್ನು ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಸದ್ಯ ಈಗಾಗಲೇ ಏನು TV9 ಕೂಡ ನಿರಂತರವಾಗಿ ಈ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿತ್ತು. ಜೊತೆಗೆ ಗುಂಡಿ ಗಂಡಾಂತರದಿಂದ ಆಗ್ತಾ ಇರತಕ್ಕಂಥ ಅನಾಹುತಗಳನ್ನು ಅನಾವರಣ ಮಾಡಿತ್ತು. ಅದಾದ ಬಳಿಕ ಸೆಪ್ಟೆಂಬರ್ 15ನೇ ತಾರೀಕಿನವರೆಗೆ ಬೆಂಗಳೂರಿನ ಎಲ್ಲ ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು ಅಂತ ಡಿಕೆ ಶಿವಕುಮಾರ್ ಆದೇಶವನ್ನು ಕೊಟ್ಟಿದ್ರು. ಜೊತೆಗೆ ಡೆಡ್ಲೈನ್ ಒಳಗಾಗಿ ಗುಂಡಿಯನ್ನು ಮುಚ್ಚಲಿಲ್ಲ ಅಂದರೆ ಸಸ್ಪೆಂಡ್ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಈಗ ಸಿಎಂ ಕೊಟ್ಟಿದ್ದಂಥ ಡೆಡ್ಲೈನ್, ಡಿಸಿಎಂ ಕೊಟ್ಟಿದ್ದಂಥ ಡೆಡ್ಲೈನ್ ಎಲ್ಲವೂ ಕೂಡ ಮುಗ್ದಿದೆ. ಆದರೆ ಬೆಂಗಳೂರಿನ ಗುಂಡಿಗಳಿಂದ ಜನರಿಗೆ ಮಾತ್ರ ಮುಕ್ತಿ ಸಿಗ್ತಾ ಇಲ್ಲ. ಸದ್ಯ ಈಗಾಗಲೇ ಏನು ಗುಂಡಿ ಗಂಡಾಂತರಕ್ಕೆ ಸಾಕಷ್ಟು ಅವಘಡಗಳು ಸಂಭವಿಸಿದೆ. ಜೊತೆಗೆ ವಾಹನ ಸವಾರರು ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಪಾಲಿಕೆ ಎಲ್ಲೋ ಒಂದು ಕಡೆ ಬರೀ ದಾಖಲೆಗಳಿಗಾಗಿ ಯಾವುದೋ ಒಂದು ರಸ್ತೆಯನ್ನು ಆಯ್ಕೆ ಮಾಡಿಕೊಂಡು ಗುಂಡಿ ಮುಚ್ಚುವ ಕೆಲಸವನ್ನು ಮಾಡ್ತಾ ಬೇರೆ ಬೇರೆ ಕಡೆ ಇರುವಂಥ ಗುಂಡಿಗಳನ್ನು ಮುಚ್ಚದೆ ನಿರ್ಲಕ್ಷ್ಯ ವಹಿಸ್ತಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು. ಯಾಕಂದರೆ ಈ ರಸ್ತೆಯ ಕಂಡೀಷನನ್ನು ಗಮನಿಸಿದಾಗ ನೀವು ನೋಡ್ತಾ ಇದ್ದೀರಾ, ಸಾಕಷ್ಟು BMTC ಬಸ್ಗಳು ಓಡಾಡುತ್ತೆ. ಜೊತೆಗೆ ವಾಹನ ಸವಾರರು ಕೂಡ ನಿತ್ಯ ನೂರಾರು ಜನರು ಇಲ್ಲಿ ಓಡಾಡ್ತಾ ಇರ್ತಾರೆ. ಆದರೆ ಈ ರಸ್ತೆಯ ಬಿದ್ದಿರ್ತಕ್ಕಂಥ ದೊಡ್ಡ ಗಾತ್ರದ ಗುಂಡಿಯನ್ನೇ ಬಿಬಿಎಂಪಿ ಅಧಿಕಾರಿಗಳು ಗಮನಿಸಿಲ್ವಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು. ಸದ್ಯ ಈಗ ಸಿಎಂ ಕೊಟ್ಟಿದ್ದಂಥ ಡೆಡ್ಲೈನ್ ಕೂಡ ಇವತ್ತು ಅಂತ್ಯ ಆಗ್ತಾ ಇದೆ. ಇನ್ನಾದರೂ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬೆಂಗಳೂರಿನ ರಸ್ತೆಗಳಲ್ಲಿರುವಂಥ ಗುಂಡಿಗಳನ್ನು ಮುಚ್ಚುವ ಕೆಲಸ ಮಾಡ್ತಾರೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.